ಇಲ್ಲಿ ಎಷ್ಟೋ ಜನ ಅವಾರ್ಡ್ಸ್ ತಗೋತಾ ಇದ್ದೀರಾ, ನಿಮ್ಗೆ ಇನ್ಸ್ಪೈರಿಂಗ್ ಅನಿಸ್ತಿರುತ್ತೆ. ಹಾಗೆ ಪ್ರೇಕ್ಷಕರಲ್ಲಿ ಒಂದಷ್ಟು ಜನ ನೋಡ್ತಾ ಇದ್ದೀರಾ, ನಿಮ್ಗೂ ಇನ್ಸ್ಪೈರಿಂಗ್ ಅನಿಸ್ತಾ ಇರುತ್ತೆ. ಆದ್ರೆ ಅವಾಗಲೇ ಅವಾರ್ಡ್ ತಗೊಂಡಂತಹ ನಮ್ಮ ನವೀನ್ ಅವರು ದಯವಿಟ್ಟು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ದಯವಿಟ್ಟು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಯಾಕೆಂತಂದ್ರೆ ಯೂಶಲಿ ಸಾಧನೆ ಮಾಡೋದು ಅನ್ನೋದೇ ಕಷ್ಟ, ಅದರಲ್ಲೂ ವೈಶಿಷ್ಟ್ಯತೆಗಳನ್ನ ಇಟ್ಕೊಂಡು ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅದನ್ನ ಸಾಧಿಸಿರುವಂತವರು ನಮ್ಮ ನವೀನ್ ಅವರು ದಯವಿಟ್ಟು ಈಗ ವೇದಿಕೆ ಮೇಲೆ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮವನ್ನ ಕುರಿತು ದಾಸ್ ಈವೆಂಟ್ಸ್ ಬಗ್ಗೆ ಹಾಗೆ ನಿಮ್ಗೆ ಅವಾರ್ಡ್ ಕೂಡ ಬಂದಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫಸ್ಟ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋರಿಗೆ ಇವತ್ತಿಗೆ ನಾನು ಏನ್ ಹೇಳ್ಬೇಕು ಅಂತ ಆಸೆ ಪಟ್ಟಿದ್ದೆ ಅಂದ್ರೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಅನೀಶ್ ಅವ್ರಿಗಾಗ್ಲಿ ದಾಸ್ ಈವೆಂಟ್ಸ್ ಅವ್ರಿಗಾಗ್ಲಿ ಇಂಥ ಒಂದು ಒಳ್ಳೆ ಪ್ರೋಗ್ರಾಮ್ ಅರೇಂಜ್ ಮಾಡಿ ನಮ್ಮಂಥ ಟ್ಯಾಲೆಂಟ್ಸ್ಗಳನ್ನ ರೆಕಗ್ನೈಸ್ ಮಾಡೋಕ್ಕೆ ತುಂಬಾ ಥ್ಯಾಂಕ್ಸ್. ಇವತ್ತಿಗೆ ನಾವು ಅಚೀವ್ಮೆಂಟ್ ಮಾಡ್ಬೋದು. ಈ ಥರ ನಾವು ಒಂದು ಆಕಾರ ಇಟ್ಕೊಂಡು ನಾವೇನೋ ಹ್ಯಾಂಡಿಕ್ಯಾಪ್ ಇದ್ದು, ನಾನು ಆ್ಯಕ್ಚುಲಿ ಒಬ್ಬ ಇಂಟರ್ನ್ಯಾಷನಲ್ ಪ್ಯಾರಾಸ್ವಿಮ್ಮರ್. ನಂದು ಡಿಸ್ಟ್ರಿಕ್ಟ್ ಆಗಲಿ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಎಲ್ಲ ಮೆಡಲ್ಸ್ ಎಲ್ಲ ಆಗಿದೆ, ಗೋಲ್ಡ್ ಸಿಲ್ವರ್ ಎಲ್ಲ ಆಗಿದೆ. ಇದಾದ್ರೂ ನಾನು 20+ ಮೆಡಲ್ಸ್ ತಂದಿದ್ದೀನಿ ನ್ಯಾಷನಲ್ ಲೆವೆಲಲ್ಲಿ. ಇಂಟರ್ನ್ಯಾಷನಲ್ ಏಷ್ಯನ್ ಗೇಮ್ಸ್ ಕೂಡ ಈವೆಂಟ್ಸ್ ಆಗಿದೆ ನಂದು. ಬಟ್ ಆದರೆ ನಾವು ಇಷ್ಟೆಲ್ಲ ಮಾಡಿನೂ ನಮ್ದು ರೆಕಗ್ನೈಸ್ ಆಗೋದು ತುಂಬ ಕಷ್ಟ ಇದೆ ಇವತ್ತಿನ ಸೊಸೈಟಿಗೆ. ಏನೇ ನಾವು ಅಚೀವ್ ಮಾಡ್ಬೋದು, ಬಟ್ ರೆಕಗ್ನೈಸ್ ಆಗೋದು ತುಂಬ ಕಷ್ಟ ಇದೆ. ಸೊ ಅದಕ್ಕೆ ನಾನು ಇವತ್ತಿಗೆ ದಾಸ್ ಈವೆಂಟ್ಸ್ ಅವರಾಗಲಿ ಅನೀಶ್ ಅವ್ರಿಗಾಗಲಿ ನಮ್ಮಂಥವ್ರನ್ನ ರೆಕಗ್ನೈಸ್ ಮಾಡಿ ಇಂಥ ವರ್ಗಾವಣೆ ಅಂತ ರೆಕಗ್ನೈಸ್ ಮಾಡಿ ನಮಗೆ ಇವತ್ತಿಗೆ ಇನ್ಸ್ಪಿರೇಷನ್ ಆಫ್ ದ ಇಯರ್ ಅವಾರ್ಡ್ ಕೊಟ್ಟವ್ರು ನನಗೆ. ಅದೆಲ್ಲ ನೋಡುವಾಗ ನಂಗೆ ತುಂಬ ಖುಷಿ ಅನಿಸುತ್ತೆ. ಈ ಥರ ಇನ್ನೂ ನಮ್ಮಂಥ ಟ್ಯಾಲೆಂಟ್ಸ್ಗಳನ್ನೇ ಕಂಡುಹಿಡಿದು ಅವ್ರನ್ನ ರೆಕಗ್ನೈಸ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ, ಇನ್ನೂ ಬರೋ ಮಕ್ಕಳಿಗೆ ಆಗುತ್ತೆ. ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ಬರ್ಬೇಕು. ಅವ್ರು ಹೇಳಿದ್ರು ಯಾವತ್ತೇ ಆಗಿರ್ಲಿ ಅಂಗ ವೈಫಲ್ಯ ಅದು ವೈಫಲ್ಯ ಆಗ್ಬಾರ್ದು, ವಿಶಿಷ್ಟತೆ ಆಗ್ಬೇಕು ಅನ್ನೋದು ಅವ್ರು ಮಾತಾಡಿದ್ದ ಸಾರಾಂಶ ಅಂತ ಹೇಳ್ತೀನಿ. ಯಾಕೆಂದ್ರೆ ಹಲವಾರು ಸಾಧನೆಗಳನ್ನ ಮಾಡಿರ್ತೀವಿ, ಆದ್ರೆ ಅದು ಯಾರಿಗೂ ಗೊತ್ತಾಗಲ್ಲ ಅಂತ ಇಂತಹ ಕಾರ್ಯಕ್ರಮಗಳು ಹಲವಾರು ಆಗಿ ಇಂಥವನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಮಾತ್ರ ಅವರ ಸಾಧನೆಗಳು ಬೇರೆಯವರು ಕೂಡ ಮಾದರಿ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೀಗ